ಆಯ್ತು, ಈ ಸಿನಿಮಾ ಎಲ್ಲ 3ನೇ ಸಿನಿಮಾ ಆಯ್ತು. ಆಮೇಲೆ ಏನೇನು ನೆನಪಿದೆ ಸರ್? ಇವತ್ತು ನಾವು ಮಾತಾಡ್ತೀವಿ ಅಂದ್ರೆ 250ಕ್ಕೂ ಹೆಚ್ಚು ಸಿನಿಮಾಗಳು ತುಂಬಾ ಇದೆ. ನಾವು 3ನೇ ಪಿಕ್ಚರ್ಗೆ ನಿಲ್ಸಿದ್ದೀವಿ. 3 ಆದ ಮೇಲೆ ನನಗೆ ಒಂದು ಟರ್ನ್ ಕೊಟ್ಟಿದ್ದೇನೆಂದ್ರೆ ಒಂದಾನೊಂದು ಕಾಲದಲ್ಲಿ ಅದರಲ್ಲಿ ಶಂಕರ್ನಾಗ್ ಬಂದರು 77 ಅದು ಫಸ್ಟ್ ಟೈಮು ಒಂದು ಸಿನಿಮಾನ ಒಂದು ಪ್ರೇರಣೆ ಅಂದರೆ ಅಕಿರಾ ಕುರೋಸಾವಾ ಅಂತ ಇದ್ದಾರೆ, ಜಾಪನೀಸ್ ವರ್ಲ್ಡ್ ಫೇಮಸ್ ಡೈರೆಕ್ಟರ್. ಅವರು 7 ಸಮುರಾಯ್ ಅಂತ ಒಂದದು 7 ಸಮುರಾಯ್. ಆ 7 ಸಮುರಾಯ್ ಅಲ್ಲಿ ಏನು ಮಾಡ್ತಾನೆ, ಬಾಡಿಗೆ ಬಂಟ ಅಂತ ಯಾವುದೋ ಒಬ್ಬ ಚೀಫ್ಟನ್ ಇರ್ತಾನೆ, ಅವನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ, ಅವನ ಮನೆತನವನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ಅವ್ರ ಕುಟುಂಬದವ್ರು ಯಾರು ಅವ್ರಿಗೋಸ್ಕರ ಹೋರಾಡಲ್ಲ, ಬೇರೆಯವ್ರು ಹೋರಾಡ್ತಾರೆ. ಬೇರೆಯವ್ರು ಹೋರಾಡ್ತಾರೆ ಅಂದರೆ ಈಗ ನಮ್ಮ ಸೋಲ್ಜರ್ಸ್ನೇ ತಗೊಳ್ಳಿ, ನಮ್ಮ ಗಡಿ ಪ್ರದೇಶದಲ್ಲಿ ನಮ್ಮನ್ನು ಕಾಯ್ತಾ ಇರೋರು ನಮ್ಮ ಸೈನಿಕರು, ಅವ್ರು ನಮ್ಮ ಸಂಬಂಧಿಕರಲ್ಲ, ಆದರೆ ನಮಗೋಸ್ಕರ ಪ್ರಾಣ ಬಿಡ್ತಾರೆ. ಇದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು. ನಮ್ಮನ್ನು ಪ್ರೊಟೆಕ್ಟ್ ಮಾಡೋ ನಮ್ಮ ಸಂಬಂಧಿಕರೇ ಆಗಬೇಕು ಅಂತಲ್ಲ, ನಮ್ಮ ಸೈನಿಕರೇ ನಮ್ಮ ಅಣ್ಣ ತಮ್ಮಂದರು, ಅವ್ರನ್ನ ಆ ರೀತಿ ಗೌರವಿಸ್ಬೇಕು. ಇಲ್ಲಿ ಕೂಡ ಅದೇ ಆಗುತ್ತೆ. ಶಂಕರ್ನಾಗ್ ಬಂದು ಬಾಡಿಗೆ ಬಂಟ, ನಾನು ಬಾಡಿಗೆ ಬಂಟ. ಯಾವುದೋ ಕುಟುಂಬದ ಅಣ್ಣ ತಮ್ಮಂದರ ಜಗಳದಲ್ಲಿ ಅವರಿಬ್ಬರ ನಡುವೆ ಆಗುವ ವೈಮನಸ್ಯಕ್ಕೆ ನಾವು ಪ್ರಾಣ ಕೊಡ್ತೀವಿ. ಅದೇ ಒಂದಾನೊಂದು ಕಾಲದ ಕಥೆಯ ಸಾರಾಂಶ. ಸೊ ಅದರಲ್ಲಿ ಅವನಿಗೆ ಅವಾರ್ಡ್ ಬರುತ್ತೆ, ಶಂಕರ್ನಾಗ್ ಅವಾರ್ಡ್ ಬರುತ್ತೆ. ಆ ಅವಾರ್ಡನ್ನು ಅವನು ತೊಗೊಳ್ಳಲ್ಲ, ನಾನು ಹೋಗ್ತೀನಿ ಡೆಲ್ಲಿಗೆ, ನಾನು ಸ್ವೀಕರಿಸ್ತೀನಿ. ಅದಕ್ಕೆ ನಾನು ಗೊತ್ತಾದ ಮೇಲೆ ಜನಗಳಿಗೆ ಡಬಲ್ ಬೊನನ್ಸ, ಶಂಕರ್ನಾಗ್ ಬಂದಿಲ್ಲ. ಆದರೆ ಅವರೆಲ್ಲ ಅಂದ್ಕೊಂಡಿದ್ದಾರೆ ಮೇಲ್ಗಡೆ ನಿಂತಿರೋದು ಶಂಕರ್ನಾಗ್ ಅಂತ. ಅಲ್ಲ, ಅದನ್ನು ತಗೊಳ್ತಾ ಇರೋನು ಸುಂದರ್ರಾಜ್ ಇನ್ನೊಂದು ಪಾತ್ರಧಾರ ಎನ್ನುವಾಗ ಇಡೀ ಆಡಿಟೋರಿಯಮೇ 3000 ಜನ ಎದ್ದು ನಿಂತ್ಕೊಂಡು ಚಪಾಳೆ ಹೊಡಿತಾರೆ. ಅದೊಂದು ಗ್ರೇಟ್ನೆಸ್ಸು. ಅಲ್ಲಿಂದ ತಪ್ಪಿದ ತಳ ಬಾಲಚಂದರ್ ಮಾಡಿದೆ, ಅವ್ರದ್ದೊಂದು ಬದುಕು ಅದೊಂದು ಥರದ ಸಿನಿಮಾ ಆಯಿತು. ಅಲ್ಲಿಂದ ಒಂದು 100-200 ಸಿನಿಮಾ ಆಯಿತು. 200ನೇ ಸಿನಿಮಾದಲ್ಲಿ ಅನೇಕ ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಅದು ರಾಜೇಂದ್ರ ಸಿಂಗ್ ಬಾಬು ಆಗಿರ್ಬೋದು, ನಾಗತಿಹಳ್ಳಿ ಚಂದ್ರಶೇಖರ್ ಆಗಿರ್ಬೋದು, ನಾಗಾಭರಣ ಆಗಿರ್ಬೋದು, ದೊರೆ ಭಗವಾನ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಸೋಮಶೇಖರ್ ಆಗಿರ್ಬೋದು, ಆಮೇಲೆ ನಮ್ಮ ಇವರು MS ಸತ್ಯು ಆಗಿರ್ಬೋದು, ಇವರು ಮಣಿರತ್ನಂ ಮೊದಲನೇ ಸಿನಿಮಾ ಪಲ್ಲವಿ ಅನುಪಲ್ಲವಿ. ಅವರು ತಮಿಳ್ನವರಾದರೂ ಕೂಡ ಅವರು ಮೊದಲನೇ ಸಿನಿಮಾ ಕನ್ನಡದಲ್ಲಿ ಮಾಡಿದ್ರು ಅವರು. ಸೊ ಅದರಲ್ಲಿ ನಾನು ಅನಿಲ್ ಕಪೂರ್ ಜೊತೆಗೆ ನಾನು ಪಾಠ ಮಾಡಿದ್ದೀನಿ, ಅದೊಂದು ಹೆಗ್ಗಳಿಕೆ. ಇದೆಲ್ಲ ಆದಮೇಲೆ 200ನೇ ಸಿನಿಮಾ ಲಿಫ್ಟ್ ಮ್ಯಾನ್ ಅಂತ ಬಂತು. 200ನೇ ಸಿನಿಮಾ ಮಾಡಿ 50 ಸಿನಿಮಾ ಮಾಡಿದ್ದೀನಿ. 250ನೇ ಸಿನಿಮಾ ಚಾರ್ಟ್ ಶೀಟ್ ಈಗ ಇದೇ ಜುಲೈ 24 ರಿಲೀಸ್ ಆಗ್ತಾ ಇದೆ. ದಾರಿ ಸೌಕೊಂಡ್ಬಂದಿದ್ದೀನಿ. ಬಹಳ ಒಳ್ಳೆಯ ನೆನಪುಗಳು, ಒಳ್ಳೆಯ ಸಿನಿಮಾಗಳು. ನಾನೇ ಮಾಡಿದೆ ಅಂತ ಹೇಳೋದು ತಪ್ಪು. ನನ್ನ ಜೊತೆ ಸೇರಿದಂಥ ನಿರ್ಮಾಪಕರು, ನನ್ನ ಜೊತೆ ಸೇರಿದಂಥ ನಿರ್ದೇಶಕರುಗಳು ಮತ್ತು ಸಹ ಕಲಾವಿದರು, ತಂತ್ರಜ್ಞರು ಮತ್ತು ಪ್ರೇಕ್ಷಕರು ಮತ್ತು ಎಲ್ಲ ಮಾಧ್ಯಮದ ಮಿತ್ರರು ಅವರೆಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಒಂದು ಸಿನಿಮಾವನ್ನು ಚೆನ್ನಾಗಿ ಮಾಡಿದೆ ಅಂತ ಹೇಳಬೇಕಾದ್ರೆ ಒಬ್ಬ ಪತ್ರಕರ್ತ ಭಾಳ ಮುಖ್ಯ ಆಗ್ತಾನೆ. ಆ ಥರದಲ್ಲಿ ನನ್ನ ಅನೇಕ ಸಿನಿಮಾಗಳನ್ನು ರಿವ್ಯೂ ಮಾಡಿದಂಥ ಪತ್ರಕರ್ತರಾಗಲಿ ಅಥವಾ ಆ ಸಿನಿಮಾ ಪತ್ರಕರ್ತರಂತೆ ಕರೆಯೋಣ ಅವ್ರನ್ನ, ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾಳೆ. ನನ್ನ ಓರೆ ಕೋರೆಗಳನ್ನ ತೀಡಿ ನನ್ನನ್ನು ಒಂದು ಮೂರ್ತಿನಿಯಾಗಿ ಮಾಡಿ ಇವತ್ತು ಒಂದು ಜನಮಾನಸದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಾನು ಉಳ್ಕೋಬೇಕು ಅಂತಂದರೆ ನಾನು ತಮಿಳು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ತೆಲುಗು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಬಹುಭಾಷೆ ಇಂಗ್ಲೀಷ್ ಫಿಲ್ಮಲ್ಲೂ ಕೆಲಸ ಮಾಡಿದ್ದೀನಿ. ಅದು ಬಂದು ಈ ಇದರಲ್ಲಿ ನಂದಿ ಹಿಲ್ಸಲ್ಲಿ ಆಯಿತು. ಐ ಥಿಂಕ್ ಗಾಂಧಿ ಸಿನಿಮಾ ಮಾಡೋದನ್ನು ಕಾಣುತ್ತೆ, ರಿಚರ್ಡ್ ಅಟನ್ಬರ್ಗ್. ಆವಾಗ ಅದರಲ್ಲಿ ನಾವೆಲ್ಲ ಮಾಡಿದ್ವಿ. ನಂದಿ ಹಿಲ್ಸಲ್ಲಿ ಗಾಂಧಿ ಬಂದು ಹೋಗ್ತಾರೆ ಆ ಸೀನೆಲ್ಲ ನಾವು ಮಾಡಿದ್ದೀವಿ. ಎಲ್ಲೋ ಕಾಣಿಸಲ್ಲ, ಲಾಂಗ್ ಶಾರ್ಟಲ್ಲಿ ಇದ್ದಿದ್ದು. ಬಟ್ ಹೆಮ್ಮೆ ಇದೆ, ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಇದೆ. ಈ ಹಿಂದಿನಲ್ಲಿ ಕೂಡ ಬಿನ್ ಬುಲಾಯ ಮೆಹಮನ್ ಅಂತ ಮಾಡಿದ್ದೀನಿ. ಇನ್ನು ಈಗ ಅನೇಕ ಸಿನಿಮಾಗಳು ಬರ್ತಾಯಿದೆ. ಅದರಲ್ಲಿ ನಮ್ಮ ಬರ್ಗು ರಾಮಚಂದ್ರಪ್ಪ ಅವ್ರದ್ದು ಮಹಾಕವಿ, ಪಂಪ ಮಹಾಕವಿ ಅದೊಂದು ಬರ್ತದೆ. ಆಮೇಲೆ ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ರಂಜಿನಿ ರಾಘವನ್ ಅವರ ಡಿ ಡಿಕ್ಕಿ ಬರ್ತಾಯಿದೆ. ಆಮೇಲೆ ಅಯೋಗ್ಯ 2 ಮಹೇಶ್ ಅವ್ರದ್ದು ಎರಡನೇದು, ಮೊದಲನೇದಲ್ಲಿ ನಾನೇ ಮಾಡಿದ್ದೆ, ಅದು ಬರ್ತಾಯಿದೆ. ಕನಗರಾಜ ಅಂತ ನಮ್ಮ ಇವಾಗ ಸಿದ್ದರಾಮಯ್ಯನ ಬಗ್ಗೆ ಒಂದು ಕತೆ ಮಾಡಿ ಅದನ್ನು ನಮ್ಮ ರವೀಂದ್ರ ಅಂತ ನಿರ್ದೇಶಕರು, ಸನತ್ ಕುಮಾರ್ ಅಂತ ಪ್ರೊಡ್ಯೂಸರು, ಕನಗರಾಜ ಅಂತ ಬರ್ತಾಯಿದೆ. ಮೊನ್ನೆ ಅಲ್ಲಿವರೆಗೂ ದಾಡಿ ಇಟ್ಕೊಂಡಿದ್ದೆ. ಈಗ ದಾಡಿ ಶೇವ್ ಮಾಡೋ ಕಾರಣ ಏನಪ್ಪ ಅಂದರೆ ನನ್ನ ದಾರಿಯಲ್ಲಿ ಅಂತ ಒಂದು ಸಿನಿಮಾ ಅದನ್ನು ಮಾಡಿದೆ. ಅದನ್ನು ಕೂಡ ಪ್ರಸಾದ್ ಅಂತ ನಿರ್ದೇಶಕರು
ಖುಷಿ. ಒಟ್ಟಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಿನ್ನ ಜೊತೆ ಈ ಬಣ್ಣದ ಹೆಜ್ಜೆ ಈ ಕಾರ್ಯಕ್ರಮದಲ್ಲಿ ಪಾಪ ನೀನು ನನಗೆ ಹೇಳಿದಾಗ ಇದು ಯಾಕೆಂದರೆ ಜರ್ನಿ ಬಹಳ ದೊಡ್ಡದು, ಅದು ಒಂದು ಕಂತಲ್ಲಿ ಆಗೋದಿಲ್ಲ. ಬಹುಶಃ ಇದಕ್ಕೆ ನನ್ನ ಬಾಲ್ಯದ ಅನೇಕ ಘಟನೆಗಳು ಇದೆ, ನೆನೆಸ್ಕೊಳ್ಬೇಕಾದ್ರೆ ತುಂಬಾ ಇದೆ. ಎಲ್ಲವನ್ನು ಒಂದೇ ದಿವಸಕ್ಕೆ ಹೇಳೋಕ್ಕಾಗಲ್ಲ, ಎಲ್ಲವೂ ಒಂದೇ ಸಲ ಕೇಳಿಸ್ಕೊಳಕ್ಕಾಗಲ್ಲ. ಹಂತವಾಗಿ ಕಂತಾಗಿ ಮಾಡಬೇಕಾಗತ್ತೆ. ಖಂಡಿತ ನೀನು ಇನ್ನೊಂದು ಸಲ ಅವಕಾಶ ಕೊಟ್ಟರೆ ಇನ್ನೊಮ್ಮೆ ಕಂತಾಗಿ ಮಾಡಬೇಕು. ಸರ್, ಈಗ ಸಾಕಷ್ಟು ಇಷ್ಟು ವರ್ಷಗಳ 50 ವರ್ಷಗಳ ಜರ್ನಿಯಲ್ಲಿ ಅವಮಾನ ಆಗಿರುತ್ತೆ, ಸನ್ಮಾನ ಆಗಿರುತ್ತೆ, ಏರಿಳಿತಗಳಾಗಿರುತ್ತೆ, ನೋವಾಗಿರುತ್ತೆ, ಅತ್ತಿರ್ತೀರ, ನಕ್ಕಿರ್ತೀರ, ಇದೆಲ್ಲವೂ ಕೂಡ ಆಗಿರುತ್ತೆ. ಒಂದು ಮೆಮೊರಿ ನಂಗೆ ಬಹಳ ನೋವಾಯ್ತಪ್ಪ, ಬಹಳ ಸಂಕಟ ಆಯಿತು ಅಥವಾ ಬಹಳ ಖುಷಿ ಆಯಿತು ಅನ್ನೋದೇನಾರು ಇದ್ರೆ ಹೇಳ್ಕೋಬಹುದಾ ಅಂತ. ನಾನು ಬಹಳ ನೋವಾಗಿರೋದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಅದರಿಂದ ಯಾರಿಗೂ ಏನೂ ಪ್ರಯೋಜನ. ಬಹಳ ಖುಷಿ ಆಯಿತು ಅನ್ನೋದನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ತುಂಬ ಖುಷಿಯಾಗಿದ್ದು ನನ್ನ ಮದುವೆ, ಪ್ರಮೀಳಾ ಜೋಶಿಯನ್ನು ಮದುವೆ ಆಗಿದ್ದು. ಯಾಕೆಂದರೆ ನನಗೆ ಬದುಕಿನಲ್ಲಿ ಒಂದು ತಿರುವಾಯ್ತು. ಅದು ಧರ್ಮನೇ ಬೇರೆ ಆಗಿತ್ತು. ಆಕೆ ಧರ್ಮ ಬೇರೆ, ನನ್ನ ಧರ್ಮ ಬೇರೆ. ಆದರೆ ಧರ್ಮವನ್ನು ಮೀರಿದ ಒಂದು ಬದುಕಿದೆಯಲ್ಲ, ಸಹನೆ, ನಮ್ಗೆ ಹೇಳಿದ್ರೆ ರಿಲಿಜಿಯಸ್ ಟಾಲರೆನ್ಸ್ ಅಂತ ಕರಿಬೇಕು ಅದನ್ನು. ಎಲ್ರಿಗೂ ದೇವರಿದ್ದಾರೆ. ಒಬ್ಬ ಮುಸ್ಲಿಮ್ಗೆ ಒಬ್ಬ ಅಲ್ಲಾ ಇದ್ದಾರೆ, ಒಬ್ಬ ಕ್ರಿಶ್ಚಿಯನ್ಗೆ ಒಬ್ಬರು ಜೀಸಸ್ ಇದ್ದಾರೆ, ಒಬ್ಬ ಹಿಂದೂಗೆ ಅನೇಕ ದೇವರುಗಳಿದ್ದಾರೆ. ಆದರೆ ಇವತ್ತು ಯುದ್ಧ ನೋಡ್ತಾ ಇದ್ದಾಗ ಭಾಳ ಬೇಸರ ಆಗುತ್ತೆ ನನಗೆ. ಯುದ್ಧ ನೋಡ್ತಾ ಇದ್ದಾಗ ಸಾಮಾಜಿಕ ಒಂದು ಚಿಂತಕನಾಗಿ ನಾನು ಅದಕ್ಕೆ ಯಾಕೆ ಯುದ್ಧ ಆಡಬೇಕು, ಯಾವ ಪುರುಷಾರ್ಥಕ್ಕೆ ನಾವು ಯುದ್ಧ ಆಡಬೇಕು. ಇವತ್ತು ನಾವು ಬುದ್ಧನ ಮುಂದೆ ಕೂತಿದ್ದೀವಿ. ಬುದ್ಧ ಎಲ್ಲವನ್ನು ತ್ಯಾಗ ಮಾಡ್ದ. ಆ ಯುದ್ಧವನ್ನು ನೋಡಿದಾಗ ಎಲ್ಲ ನಮ್ಮವರೇ ತಾನೇ. ಅಶೋಕ ಚಕ್ರವರ್ತಿ ತದನಂತರ ಬುದ್ಧ ಆದವರು ನೋಡಿದಾಗ ಎಲ್ಲ ನಮ್ಮವರೇ, ನಾವೇ ಬಡದಾಡಿ ಎಲ್ಲ ಸತ್ತಿದ್ದೀವಿ ಅಂತ ಹೇಳಿದಾಗ ಇವತ್ತಿಗೂ ನನಗೆ ಕಮ್ಯುನಲ್ ವೈಲೆನ್ಸ್ ಇಷ್ಟ ಆಗಲ್ಲ, ಆಗೋದೇ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಕಣ ರಕ್ತವನ್ನು ತಯಾರಿಸೋ ಶಕ್ತಿ ಇಲ್ಲದೆ ಇರೋ ನಾವು ಒಂದು ಕೃತಕದ ಮೂಳೆ ಮಾಡ್ತಿಂದ ಅದು ಒಂದು ನಿಜವಾದ ಮೂಳೆ ಅಲ್ಲ. ಒಂದು ವೈರಿಂಗ್ ಸಿಸ್ಟಮ್ ಇದೆ, ಬಾಡಿನಲ್ಲಿ ಒಂದು ವೈರಿಂಗ್ ಸಿಸ್ಟಮ್ ಇದೆ. ನಾನು ಅದನ್ನೇ ಹೇಳಿದೆ, ಒಂದು ಕತ್ತಿ ಆಗ್ಬೋದು, ಒಂದು ಕೊಡ್ಲಿ ಆಗ್ಬೋದು, ಮರ ಕಡಿಯುತ್ತೆ ಕೊಡ್ಲಿ. ಒಂದು ಕತ್ತಿ ಹಣ್ಣನ್ನು ಕಟ್ ಮಾಡುತ್ತೆ ಅಥವಾ ತರಕಾರಿನ ಕಟ್ ಮಾಡುತ್ತೆ, ಮಾಂಸನ ಕಟ್ ಮಾಡುತ್ತೆ, ಎಲ್ಲ ಮಾಡುತ್ತೆ. ಆದರೆ ಒಂದು ನರವನ್ನು ಜೋಡಿಸುವಂಥ ಒಂದು ಸ್ಕ್ಯಾಲ್ಪಲ್ ಸರ್ಜಿಕಲ್ ನೈಫ್ ಅಂತ ಏನು ಕರಿತೀವಿ, ಆ ಥರ ನಾವು ಬಳಕೆ ಆಗಬೇಕು. ಅವಾಗೇನಂತ ಜೋಡಣೆ ಮಾಡಬೇಕು, ಜೀವಗಳ ಜೋಡಣೆ ಮಾಡಬೇಕು, ಬದುಕನ್ನು ಆರಾಧಿಸಬೇಕು, ಅದಕ್ಕೊಂದು ಗೌರವ ಕೊಡಬೇಕು. ನಮಗೆ ಜೀವ ಕೊಟ್ಟು ನಮಗೆ ಎಲ್ಲವನ್ನು ಕೊಟ್ಟು ಅವನೊಂದು ಮನುಷ್ಯನಾಗಿ ಕಳಿಸಿದಾಗ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿನ ಸದ್ಬಳಕೆ ಮಾಡಿಕೊಂಡು ನಾವು ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗುವಂತೆ ಅಂತ ಬದುಕಿದ್ರೆ ನೆರೆಹೊರೆಯಾಗಿರ್ತೀವಿ, ಇಲ್ಲಾಂದರೆ ನೆರೆಗೆ ಹೊರೆಯಾಗ್ಬಿಡ್ತೀವಿ. ಯು ಶುಡ್ ಬಿಕಮ್ ನೈಬರ್ಸ್, ನಾಟ್ ಒಬ್ರಿಗೊಬ್ರು ವೈಲೆನ್ಸ್ ಇಟ್ಕೊಂಡು ಬದುಕಬಾರ್ದು. ಇವತ್ತಿನ ಬದುಕಿನಲ್ಲಿ ಸಿಟ್ಟನ್ನು ಕಡಿಮೆ ಮಾಡ್ಕೋಬೇಕು. ಬದುಕು ಭಾಳ ಕಷ್ಟ ಇದೆ, ಒಪ್ಕೋತೀನಿ, ಇಲ್ಲ ಅಂತಲ್ಲ. ಆದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಏನು ಬಸವಣ್ಣವ್ರು ಹೇಳಿದ್ದಾರೆ, ಅದನ್ನು ಪಾಲಿಸಬೇಕು ಅಂತ ನನ್ನ ಒತ್ತಾಯ. ನಿಮ್ಮ ಶ್ರೀಮತಿ, ಮನೆಗೆ ಆರತಿ, ಸುಮತಿ, ಪ್ರಮೀಳಾ ಜೋಶಿ ಅವರು ಎಂಟ್ರಿ ಕೊಟ್ಟು ಬಳಿಕ ಲೈಫ್ ಹೆಂಗೆ ಬದಲಾಯಿತು? ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನಗೆ ಅವಳು ಒಂದು ರೀತಿ ಶ್ರೀಮತಿ ಮತ್ತು ತಾಯಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ನನ್ನ ಮೇಘನಾಗೆ ಅವಳು ತಾಯಿ, ನನ್ನ ರಾಯನ್ಗೆ ಅವಳು ಅಜ್ಜಿ, ಅವರ ತಮ್ಮಂದರಿಗೆ ಅವಳ ಅಕ್ಕ, ಅವಳ ಅಕ್ಕಂದ್ರಿಗೆ ಅವಳ ತಂಗಿ, ನನ್ನ ಕುಟುಂಬಕ್ಕೆ ಅವಳು ಅತ್ತೆ, ಅಂದರೆ ಅಣ್ಣನ ಹೆಂಡತಿ ಅತ್ತಿಗೆ ಆಗ್ತಾಳೆ. ನನ್ನ ಸ್ನೇಹಿತರಿಗೆ ಅವಳು ಸ್ನೇಹಿತೆ. ನಮ್ಮ ಇಂಡಸ್ಟ್ರಿನಲ್ಲಿ ಗೌರವಾನ್ವಿತ ನಾಯಕಿ ನಟಿ. ಆಕೆ ಕೂಡ ಚೇಂಬರಲ್ಲಿ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದಾಳೆ. ಆಕೆಯ ಪ್ರೇರಣೆಯಿಂದಲೇ ನಾನು ಚೇಂಬರ್ಗೆ ಬಂದಿದ್ದು. ಇನ್ಫ್ಯಾಕ್ಟ್ ಆಕೆಯೇ ಮೊದಲನೇ ಸಿನಿಮಾ ಮಾಡಿದ್ದು ನಮ್ಮ ಕುಟುಂಬದಲ್ಲಿ. ಅಂದರೆ ಆ್ಯಸ್ ಎ ನಿರ್ಮಾಪಕಿಯಾಗಿ ಹಿಂದೆ ಮಾಡಿದರು ಅವರು, ಅಕ್ಕಾಲ ಸೇರಿ ಎಲ್ಲ ಮಾಡಿದರು. ನನ್ನ ಮದುವೆ ಆದ ನಂತರ ತಾಯಿ ಅಂತ ಒಂದು ಪಿಕ್ಚರ್ನ ಮಾಡಿದ್ವಿ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂತು. ಆ ತಾಯಿ ಪಾತ್ರನ ಅವಳೇ ಮಾಡಿದ್ಲು. ಅದರ ನಿರ್ದೇಶನವನ್ನು ನನ್ನ ಗುರುಗಳಾದಂಥ, ನಾನು ಮೇಷ್ಟ್ರೆ ಅಂತಲೇ ಕರೆಯುವಂಥ
ನಾಡೋಜ ಬರಗೂರು ರಾಮಚಂದ್ರಪ್ಪ ಅದನ್ನು ನಿರ್ದೇಶನ ಮಾಡಿದ್ರು. ಅದಾದಮೇಲೆ ನಾನು ಇನ್ನೊಂದು ಅಷ್ಟಾವಕ್ರ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಬರಗೂರವರ ಶಿಷ್ಯನೇ ರವಿ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು, ಭಾಳ ಚೆನ್ನಾಗಿ ಮಾಡಿಕೊಟ್ಟ. ಅದಾದಮೇಲೆ ಇನ್ನೊಂದು ಪವನ್ ಅಂತ ನಮ್ಮ ಬೆನಕದಲ್ಲಿದ್ದಂಥ ಹುಡುಗ ಪುಟಾಣಿ ಪಂಟರ್ಸ್ ಅಂತ ಮೇಘನ ಇದು ಮಾಡಿದ್ಲು. ಸೊ 3 ಸಿನಿಮಾ ಮಾಡಿದ್ದೀವಿ. ಮೇಘನಾಗೂ ರಾಜ್ಯ ಪ್ರಶಸ್ತಿ ಬಂದಿದೆ. ಈ ಕಡೆ ನನಗೆ 3 ಶಕ್ತಿಯಾಗಿದೆ. 3 ಒಂದು ಶಿವನಿಗೆ ಹೇಗೆ ಎರಡ ಬಲ ಇದ್ದಂಗೆ ಒಂದು ಕಡೆ ನನಗೆ ಪ್ರಮೀಳಾ, ಮತ್ತೊಂದು ಕಡೆ ಮಗಳಾದಂಥ ಮೇಘನ. ನೆತ್ತಿ ಕಣ್ಣು ಅಂದರೆ ನಮ್ಮ ರಾಯನು. ಸರ್, ಮೇಘನ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಟ್ಟಾಗ ಆ ಪುಟ್ಟ ಮಗು ನಿಮ್ಗೆ ಎಂಟ್ರಿ ಕೊಟ್ಟ ದಿನ ನೆನಪಿದೆಯಾ? ಖಂಡಿತ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಇಲ್ಲೇ ಇದೆ MG ರಸ್ತೆ ಹತ್ರ ಇರೋವಂಥ ಒಂದು ಸೈಂಟ್ ಫಿಲಮಿನಾಸ್ ಅಂತ ಹಾಸ್ಪಿಟ್ಲ್ ಇದೆ. ಅದರ ಹಿಂದಿನ ದಿನವೇ ನಾವು ಸಂತ ಶಿಶ್ನಾಳ ಶರೀಫ ಸಿನಿಮಾದ 100ನೇ ದಿನದ ಸಂಭ್ರಮವನ್ನು ಆಚರಿಸ್ತಾ ಇದ್ವಿ. ಅದು ಕಾವೇರಿ ಕಾಂಟಿನೆಂಟಲ್ ಅಂತ ಇನ್ನೂ ನೆನಪಿದೆ ನನಗೆ. ಅದನ್ನು ನಿರ್ಮಾಣ ಮಾಡಿದವರು ಹರಿಕೋಡೆಯವರು ನನ್ನ ಕುಟುಂಬಕ್ಕೆ ಭಾಳ ಹತ್ತಿರದ ಸ್ನೇಹಿತರು ಮತ್ತು ಮಾರ್ಗದರ್ಶಿ. ಹರಿಕೋಡೆ ನಾನು ಹೇಳ್ತಾ ಇರೋದು. ಆ ಸಿನಿಮಾದ ಒಂದು ಇದರಲ್ಲಿ ಯಾವತ್ತು ನನ್ನ ಗಾಯನ ಇತ್ತು. ನಾನು ಕಾರಾಂತರ ಹಾಡೆಲ್ಲ ಹಾಡ್ತಾ ಇದ್ದೆ. ಅಶ್ವತ್ತು ಅವರು ಶಿಶ್ನಾಳ ಶರೀಫ್ನ ಹಾಡೆಲ್ಲ ಹಾಡ್ತಾಯಿದ್ರು. ಸರಿ ಸುಮಾರು 12:30 1 ಗಂಟೆ ಆಗಿರ್ಬೋದು. ಅವತ್ತು ನನಗೆ ಒಂದು ಸೀರಿಯಲ್ ಮಾಡಿದ್ದೆ, ಆರ್ ಎನ್ ಜಯಗೋಪಾಲ್. ಅದನ್ನು ಹೆಣ್ಣು ಮಗು ಬೇಡ ಅಂತಲೇ ಟೈಟ್ಲು. ಹಿಂದಿನ ದಿನ ಸೀರಿಯಲ್ಲು. ಆ ಸೀರಿಯಲ್ ಮಾಡಿ ಒಂದು 10-15 ದಿವಸ ಆಗಿತ್ತು. ಅದರ ಸಂಭಾವನೆ ಇನ್ನೂ ಕೊಟ್ಟಿರಲಿಲ್ಲ. ಆಮೇಲೆ ನಾನು ಅವತ್ತು ನಿಮಗೆ ಸಂಭಾವನೆ ಕೊಟ್ಟಿಲ್ಲ ಬನ್ನಿ ಅಂತ ಹೇಳಿ ಪಾಪ ಕರೆದ್ರು. ಯಾರೋ ನಮ್ಮ ಆರ್ ಎನ್ ಜಯಗೋಪಾಲ್ ಅವರು. ಅದರಲ್ಲಿ ಪ್ರಮೀಳನೇ ಮಾಡಿದ್ದಾಳೆ ಅದರಲ್ಲಿ. ಆಮೇಲೆ ಆ ಪಾತ್ರ ಮಾಡುವಾಗ, ಪ್ರಮೀಳ ಪಾತ್ರ ಮಾಡುವಾಗ ಬಸ್ರಿ ಆಗಿದ್ಲು ಅವಳು. ಹೌದಾ? ಅವ್ರಿಗೆ ಅಂಥದ್ದೇ ಬೇಕಾಗಿತ್ತು ಅವ್ರಿಗೆ. ಸೂಪರ್. ಅದು ನೋಡಿ ಏನು ಕಾಕ. 9 months ಆದರೂ ವರ್ಕ್ ಮಾಡ್ತಾನೆ ಇರ್ತಿದ್ರು. 9 months ಅಂತಲ್ಲ, ಅವಳು ಆಲ್ಮೋಸ್ಟ್ ಮಾಡುವಾಗ 8ನೇ ತಿಂಗಳು ಇರಬೇಕು. ಇದೆಲ್ಲ ಮುಗಿದೋಗಿತ್ತು. ಅದು ಇದೆಲ್ಲ ನನ್ನ ಸಂಭಾವನೆ ಕೊಡೋಕೆ ಒಂದು 10 ದಿವಸ ಲೇಟ್ ಆಯ್ತು ಅಷ್ಟೇ. ಕೊಟ್ಟಿರೋದು ನಾನು ಅವಾಗೆಲ್ಲ ಅಂದ್ಕೊಂಡಿದ್ದೆ ಅಬ್ಬಬ್ಬಾ ಅಂದರೆ ಒಂದು 1000 ರೂಪಾಯಿ ಕೊಡ್ತಾರೆ ಯಾವುದೇ ಸೀರಿಯಲ್ ಮಾಡಿದ್ರೆ. ನಾನು ಹೇಳ್ತಾ ಇರೋದು ಮೇಘನ ಹುಟ್ಟಿದ ಸಂದರ್ಭದಲ್ಲಿ ಸೀರಿಯಲೆಲ್ಲ ಅಷ್ಟೊಂದು ದುಡ್ಡು ಕೊಡ್ತಾ ಇರಲಿಲ್ಲ, ಕಡಿಮೆನೇ. ತೆಗೆದು ನೋಡ್ತೀನಿ 5,000 ರೂಪಾಯಿ. 5,000 ನನಗೆ ಬೇರೆಯವ್ರು ಕೊಡೋದು ನನಗೆ ಕೊಟ್ಬಿಡ್ರ ಅಂತ ನಾನು ಬಂದೆ. ಸರಿ, ಅವರು ಸರ್ ಇದಿಲ್ಲ 5,000 ರೂಪಾಯಿ ನಿಮಗೆ ರೀ ಕಡಿಮೆ ಆಯ್ತಾ ಅಂತಂದರು. ಇಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ಅಂದು. ಒಂಥರ ಆನಂದ ಬಾಷ್ಪ, ಖುಷಿಯೆಲ್ಲ ಆಯಿತು. ಅದನ್ನೆಲ್ಲ ತೊಗೊಂಡು ಜೋಬಲೆಲ್ಲ ಇಟ್ಕೊಂಡು ಈ ಪಾರ್ಟಿಗೆ ಬಂದುಬಿಟ್ಟೆ. ಬಂದುಬಿಟ್ಟು ಎಲ್ಲ ಖುಷಿಯಾಗಿ ಅವತ್ತೆಲ್ಲ ಆ ಪಾರ್ಟಿಗೆಲ್ಲ ಆಯಿತು. ನಾನೇ ಕಾರ್ ಡ್ರೈವ್ ಮಾಡಿಕೊಂಡು ಮನೆಗೆ ಬಂದು, ಮನೇಲಿ ಕಾರನ್ನ ಪೆಟ್ರೋಲೆಲ್ಲ ತುಂಬಿಸಿದೆ. ಎನಿ ಟೈಮ್ ಡೆಲಿವರಿ ಅಂತ ತಿಳಿದು ಕಾರನ್ನ ಹಿಂಗೆ ತಿರ್ಸಿಟ್ಟಿದೆ. ಒಂದು 3 ಗಂಟೆ ಆಗಿರ್ಬೋದು, 3-3:30 ಸಂಜೆ, ರಾತ್ರಿ ಮಧ್ಯರಾತ್ರಿ. ಓಕೆ, ಸರಿ ಅಂದ್ಬಿಟ್ಟು ನೋಡಿದಾಗ ಮನೆ ತುಂಬ ಜನ. ಅವ್ರ ಮನೆ ಪಕ್ಕದಲ್ಲೇ ಇದ್ವಿ. ನೋಡ್ತೀನಿ ನಮ್ಮ ಅತ್ತೆ ಬಂದಿದ್ರು, ಅವರ ಪ್ರಮೀಳಾ ಅಕ್ಕ ಬಂದರು, ಕೆಳಗಡೆ ಮನೆಯವರು ಬಂದಿದ್ರು, ಅವ್ರು ಬಂದರು. ಏನೋ ಹೊಟ್ಟೆ ಮೇಲೆ ನೀರು ಡೆಲಿವರಿ ಆಗುತ್ತೆ ಅಂತ ಗೊತ್ತಾಗೋಯ್ತು. ಸೊ ಕಾರಲ್ಲಿ ಕೊಡಿಸ್ಕೊಂಡು ಸೆಂಟ್ ಫ್ಲಮಿನಮ್ಸ್ ಬಂದು ಅಲ್ಲಿ ನಮ್ಮ ಅತ್ತೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಗ ಅವಳಿ ಜೋಳಿ ಅಂತ ಹೇಳ್ತಾ ಇದ್ದಾರಪ್ಪ ಅಂದರು. ನನಗೆ ಏನೋ ನಮ್ಗೆ ಗೊತ್ತಿಲ್ಲ, ಒಂಥರ ಒಂದು ಟ್ರಾನ್ಸಲ್ಲಿದ್ದೆ. ಆಮೇಲೆ ಮಗು 11:30 ಇವಳು ಹುಟ್ಟಿದ್ಲು, ಹೆಣ್ಣು ಮಗು ಅಂತ. ನಾವೇನು ಹೇಳಿದ್ವಿ, ಹೆಣ್ಣು ಮಗು ಬೇಡ, ದುಡ್ಡು ಬಂತು. ನನಗೆ ಖುಷಿ ಆಯಿತು. ನೋಡೋಕೆ ಬೆಳ್ಳಿಗೆ ಸುರದ್ರೂಪಿ ಸುಂದರಿ ಬಂದರು. ನಮ್ಮ ತಂದೆನೂ ಬಂದರು, ಎಲ್ಲರೂ ಬಂದರು. ಮಗು ತೋರಿಸ್ಕೊಂಡು ನೋಡಿದೆ. ಅವತ್ತೇ ನಮ್ಮ ಬದುಕಿನ ಒಂದು ಅದೃಷ್ಟ ಬದಲಾವಣೆ ಆಗೋಯ್ತು. ಅವತ್ತಿಂದ ಇವತ್ತುವರೆಗೂ ನಾನು ಹಿಂದಿರುಗಿ ನೋಡೇ ಇಲ್ಲ. ಅವಳೇ ನನಗೆ ಅದೃಷ್ಟದ ಗೊಂಬೆ. ಹೇಗಿತ್ತು ಸರ್ ಎಲ್ಲ ಅದಾದ ಮೇಲೆ ನಮ್ಮ ಬಾಡಿಗೆ ಮನೆಯಿಂದ ನಾವೊಂದು ಸ್ವಂತ ಮನೆ ಮಾಡಿದ್ವಿ. ನಮ್ಮದೇ ಅದೇ ಮನೆ, ಅದೇ ರಂಗದಾಸಾಪುರ ಲೈವಟ್ ಅಂತ ಬೆಂಗಳೂರು ಡೈರಿನಲ್ಲಿ. ಅಲ್ಲ 11 ವರ್ಷ ಇದ್ದೆ. ಆ ಮನೆ ಮಾಡಿದ ಮೇಲೆ ಮತ್ತೆ 2000ರಲ್ಲಿ ಒಂದು ಸೈಟು ಗೌರ್ಮೆಂಟಿಂದ ಅಲಾಟ್ ಆಯಿತು. ಅದು ಪ್ರಶಸ್ತಿ ಬಂದಿತ್ತು ಪ್ರಮೀಳಗೆ. ಅಲ್ಲಿ ಇವಾಗತ್ತೇನು ನಾವು JP ನಗರ 5ನೇ ಫೀಸಲ್ಲಿ ಇದೆಯೋ ಅಲ್ಲಿ ಮನೆ ಕಟ್ಟಿದ್ವಿ. ಅಲ್ಲಿ ಮನೆ ಕಟ್ಟಿದ್ಮೇಲೆ ಇವಳು ಅದೇ ಮನೆಯಲ್ಲಿ ಇವಳು ನಟಿ ಆದಳು. 2008ರಲ್ಲಿ ಶಿ ಬಿಕೇಮ್ ಎನ್ ಆ್ಯಕ್ಟ್ರೆಸ್.
ಆಮೇಲೆ ಬಾಲ್ಚಂದ್ರರೇ ನಮ್ಮೆಲ್ರಿಗೂ ಬಾಲ್ಚಂದ್ರೇ ಮೊದಲನೇ ಪಿಕ್ಚರ್ ಆಫರ್ ಮಾಡಿದ್ರು, ಅವಳಿಗೂ ಬಾಲ್ಚಂದ್ರೇ ಇದು ಮಾಡಿದ್ರು. ಆಮೇಲೆ ಮಲಯಾಳದಲ್ಲಿ ದೊಡ್ಡ ಹೆಸರು ಮಾಡಿದ್ಲು. ಆಮೇಲೆ ಹಾಗೆ ಮುಂದುವರೆದು ಎಲ್ಲ ಗೊತ್ತಲ್ಲ, ಎಲ್ಲ ಒಂದನ್ನು. ಸರ್, ಅವ್ರೀಗ ನೀವು ಇಬ್ರು ಗಂಡ ಹೆಂಡತಿ ಇಬ್ರು ಕೂಡ ಸಿನಿಮಾ 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 ಅಂತ, ಈ ಪುಟಾಣಿನ ಯಾರು ನೋಡ್ಕೋತಾ ಇದ್ದಿದ್ದು, ಅವ್ರಿಗೆ ಹೆಂಗ್ ಟೈಮ್ ಕೊಡ್ತಾ ಇದ್ರಿ ಅಂತ? ಪುಟಾಣಿ ಅಂದ್ರೆ ಯಾರು? ಮೇಘನಾ. ಅವ್ರ ಮನೆಯವರೇ, ಅವರು ಪ್ರಮೀಳನ್ನ ಮನೆಯವರು ಇದೆಲ್ಲ ಅವರೇ ನೋಡ್ಕೋತಾ ಇದ್ರು. ಅಯ್ಯೋ ಇವಳು ಶೂಟಿಂಗ್ ಹೋಗೋಳು, ನಾನು ಶೂಟಿಂಗ್ ಹೋಗ್ತಾ ಇದ್ದೆ, ಅವ್ರ ಅಕ್ಕ ನೋಡ್ಕೋತಾ ಇದ್ರು. ಒಂದೊಂದ್ಸಲಿ ನಮ್ಮ ಮನೇಲಿ ನಮ್ಮ ಅಮ್ಮ ನೋಡ್ಕೊಳ್ಳೋರು. ಆ್ಯಕ್ಚುಲಿ ಸ್ಕೂಲಿಗೆ ಸೇರಿಸಿದಾಗ ಜಯನಗರದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ಸ್ಕೂಲ್ ಇತ್ತು, ಅಲ್ಲೇ ನಾನು ಸೇರಿಸಿದ್ದು. ಅಲ್ಲಿ ಸೇರಿಸಿದ್ದೆ. ಅಲ್ಲಿ ಸ್ಕೂಲ್ ಮುಗಿಸ್ಕೊಂಡು ನಮ್ಮ ಅಮ್ಮ ಕರ್ಕೊಂಬಂದ್ಬಿಡೋರು. ನಮ್ಮಮ್ಮ ಕರ್ಕೊಂಡ್ಬಂದು ಸಾಯಂಕಾಲ ಹೋಗಿ ನಾವು ಕರ್ಕೊಂಬಂದ್ಬಿಡ್ತಾ ಇದ್ವಿ. ಸೊ ಆ ಥರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ವು. ಎರಡೂ ಕುಟುಂಬಗಳು ಸೇರಿ ಆ ಮಗು ನೋಡ್ಕೊಂಡ್ರು. ನನ್ನ ತಂಗಿಯರು ನೋಡ್ಕೊಂಡ್ರು, ಅವ್ರ ಫ್ಯಾಮಿಲಿನೂ ನೋಡ್ಕೊಂಡ್ರು. ಅವ್ರ ನಟನೆ, ಅವ್ರ ಸಿನಿಮಾಗಳನ್ನು ನೋಡುವಾಗ ನಿಮಗೆ ಪ್ರೇಕ್ಷಕನಾಗಿ ಅಥವಾ ತಂದೆಯಾಗಿ ಆಗುವಂಥ ಅನುಭವ? ಅವಳಿಗೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳು ಕೊಡಬೇಕು. ಯಾಕೆಂದರೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಒಂದು ಮದುವೆ ಆದಮೇಲೆ ತಕ್ಷಣವೇ ಮಾರ್ಕೆಟು ಬಿದ್ದು ಹೋಗುತ್ತೆ. ಅದು ಸಹಜ, ಅದು ಲೋಕಾರೂಢಿ. ಅದೇನು ಕೂಡ ಸಿನಿಮಾದ ಭಾಷೆಯಲ್ಲಿ ಹೇಳಬೇಕಾದ್ರೆ, ಸಿನಿಮಾ ನೋಡುವ ಪ್ರತಿ ಪ್ರೇಕ್ಷಕನಿಗೂ ನಾಯಕಿ ನನ್ನ ನಾಯಕಿ ಅಂತಲೇ ನೋಡ್ತಾ ಇರ್ತಾರೆ. ಅದು ಲೋಕ. ಅದೇ ಥರ ಹೀರೋಗಳು ನನ್ನ ಹೀರೋ ಅಂತ ನೋಡ್ತಾರೆ, ಆದರೆ ನಾಯಕಿ ಮಾತ್ರ ಯಾವುದೇ ರೀತಿ ಮದುವೆ ಆದಮೇಲೆ ಅವಕಾಶಗಳಿಲ್ಲ. ಅದು ಲೋಕಾರೂಢಿ, ಸಹಜ ಅದನ್ನು. ಆದರೆ ಈಗ ಕಾಲ ಬದಲಾವಣೆ ಆಗ್ತಾ ಇದೆ. ಎಲ್ಲರೂ ಅದನ್ನು ಪ್ರೊಫೆಷನ್ ಅಂತ ತಿಳ್ಕೊಂಡಿದ್ದಾರೆ. ಆ ಪ್ರೊಫೆಷನ್ ಪ್ರಕಾರ ಈಗೇನು ಇವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಒಂದು ಜೈಲರ್ 2ನಲ್ಲಿ ಮಾಡ್ತಾ ಇದ್ದಾಳೆ, ಆಪೋಸಿಟ್ ರಜನಿಕಾಂತ್. ಆಮೇಲೆ ಸುರೇಶ್ ಗೋಪಿ ಅಂತ ಇದರಲ್ಲಿದ್ದಾರೆ. ಅದರಲ್ಲಿ ಒಂದು ಒಟ್ಟಕ್ಕೊಂಬನ್ ಅಂತನೂ ಏನೋ ಒಂದು ಟೈಟ್ಲು. ಕನ್ನಡದಲ್ಲಿ ಕೋಮಲ್ ಕುಮಾರ್ ಜೊತೆ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ ಪಾತ್ರ. ಸ್ವಂತ ನಿರ್ಮಾಪಕಿ ಆಗಿದ್ದಾಳೆ, ಅವಳೇ ನಿರ್ಮಾಪಕಿ ಆಗಿದ್ದಾಳೆ. ಮುಂದೊಂದು ದಿನ ಅವಳದೇ ಡೈರೆಕ್ಷನ್ ಕೂಡ ಇರುತ್ತೆ. ಅವಳು ಅದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇರ್ತಾಳೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಏನೋ ಮಾಡೇ ಮಾಡ್ತಾರೆ. ಇನ್ನೇನು ಮಾಡ್ತಾ ಇಲ್ವಾ? ಸರ್, ಬಣ್ಣದ ಬದುಕಿನಿಂದ ಕಳ್ಕೊಂಡಿದ್ದೇನು, ಪಡ್ಕೊಂಡಿದ್ದೇನು? ಬಣ್ಣದ ಬದುಕಿನಿಂದ ಏನೂ ಕಳ್ಕೊಂಡಿಲ್ಲ, ಎಲ್ಲ ಪಡ್ಕೊಂಡಿದ್ದೇ ಹೆಚ್ಚು. ಎಲ್ಲವನ್ನೂ ಭಗವಂತ ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದ್ದಾನೆ. ಯಾಕೆಂದರೆ 10 ರೂಪಾಯಿ ಬಾಡಿಗೆ ಕಟ್ಟಿ 10 ರೂಪಾಯಿ ಸ್ಕೂಲ್ ಕಟ್ಟೋಕ್ಕೆ ಅನುಕೂಲ ಇಲ್ಲದ ಸುಂದರ್ ರಾಜನ್ಗೆ ಇವತ್ತು ನನಗೆ ಮನೆ ಇದೆ, ಶ್ರೀಮತಿ ಇದ್ದಾಳೆ, ನನ್ನ ಮೊಮ್ಮಗ ಇದ್ದಾನೆ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಜಗತ್ತು ನಮ್ಮ ಕುಟುಂಬವನ್ನು ಇಷ್ಟಪಡ್ತಾ ಇದೆ. ಈ ಒಂದು ರೀತಿ ನಾನು ಸುಖವಾಗಿದ್ದೀನಿ, ಭಾಳ ಸುಖವಾಗಿದ್ದೀನಿ. 1973 ಆ ಆಸುಪಾಸು ಈಗ ನೀವು ನೋಡ್ತಿರುವಂಥ ಸಿನಿಮಾ ರಂಗ ಏನು ವ್ಯತ್ಯಾಸ ಕಾಣ್ತಾ ಇದೆ? ಏನಂದರೆ ಅವತ್ತು ಸೆಲ್ಯುಲಾಯ್ಡ್ ಅಂತ ಕರಿತಾ ಇದ್ವಿ. ಸೆಲ್ಯುಲಾಯ್ಡ್ ಅಂದರೆ ಸ್ಕ್ರೀನ್ಗೆ ರೀಲ್ನ ಹಾಕಿ ಪಿಕ್ಚರ್ ತೋರಿಸ್ತಾಯಿದ್ರು. ಅವತ್ತು ಆ ರೀತಿಯಾಗ ಒಂದು ರೀಲಿಂದ ಅದು ಆಮೇಲೆ ಬರ್ತಾ ಅದು ಟೇಪಿಗೆ ಬಂತು. ಟೇಪು ನಾವು ಹಾಕಿ ಮಾಡ್ತಾಯಿದ್ದೆ. ಡಿಜಿಟಲ್ ಆಯಿತು. ಅಂದರೆ ಎಲ್ಲ ಹೋಗ್ತಾ ಹಿಂಗಾಗ್ಬಿಡ್ತಂದ್ರೆ ಚಿಪ್ಪಿಗೆ ಬಂದ್ಬಿಡ್ತು. ಆ ಡಿಜಿಟಲಿಂದ ಚಿಪ್ಪಿಗೆ ಬಂದ್ಬಿಡ್ತು. ಇವಾಗ ನಿಮ್ಗೇನು ಮಾಡ್ತೀರ, ನೀವೇನು ಸ್ಟೋರೇಜ್ ಮಾಡ್ಕೋಬೇಕಾದ್ರೂ ಕೂಡ ಅದೊಂದು ಇದು ಹಾಕ್ತಾರೆ, ಎಷ್ಟೋ MB-ನೋ KB-ನೋ TB-ನೋ ಹಾಕ್ತಾರೆ, ಅದರಲ್ಲೆಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಅವತ್ತು ಸಿನಿಮಾ ನೋಡಬೇಕು, ನಾವು ಒಂದು ಪ್ರಿಂಟ್ ಹೆಂಗೆ ಪಿಕ್ಚರ್ ಬಂದಿದೆ ಅಂತ ನೋಡಬೇಕು ಅಂದರೆ ಮಾನಿಟ್ರ್ ಇರಲಿಲ್ಲ. ಅವಾಗ ಏನೊಂದು ವ್ಯೂ ಪಾಯಿಂಟ್ರಲ್ಲಿ ನೋಡ್ತಾ ಇದ್ವಿ. ಇವತ್ತು ನಿಮ್ಮ ಪಕ್ಕದಲ್ಲಿ TV ಇದೆ, ಮಾನಿಟ್ರ್ ಇದೆ. ಮಾನಿಟ್ರ್ ಇಟ್ಕೊಂಡು ನಿಮ್ಮ ಫ್ರೇಮಿಂಗೆಲ್ಲ ನೋಡ್ಬೋದು. ಆವಾಗ ಏನು ಮಾಡಿದಿಂದ ರಿವೈಂಡ್ ಮಾಡ್ಕೊಂಡು ನೋಡ್ಬೋದು, ಇಲ್ಲಾಂದರೆ 1 more ಟೇಕ್ ತೊಗೋಬೋದು. ಅವತ್ತು ಪ್ರತಿಯೊಬ್ಬರು ಶಾರ್ಪಾಗಿರ್ತಾಯಿದ್ವಿ ಸೆಟ್ಟಲ್ಲಿ. ಒಂದು ಮಾತಾಡೋಂಗಿಲ್ಲ, ಒಂದು ಇದು ಮಾಡೋಂಗಿಲ್ಲ, ಈ ಥರ ಮೊಬೈಲ್ಗಳಿರಲಿಲ್ಲ, ಡಿಸ್ಟರ್ಬೆನ್ಸ್ ಇರಲಿಲ್ಲ, ಸ್ಟುಡಿಯೋ ಕಲ್ಚರ್ ಇತ್ತು, ತುಂಬ ಚೆನ್ನಾಗಿತ್ತು. ಸಿನಿಮಾ ಮಾಡ್ತೀವಿ ಅಂತಂದರೆ ನಮ್ಮ ಮನೆಯೊಳಗೆ ನಡೆಯುವಂಥ ಒಂದು ಘಟನೆ ಆಗಿತ್ತು. ಏನು ಸತ್ಯ ಏನು ಸುಳ್ಳು ಅನ್ನೋದು ಹೊರ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಈಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಯಾಕಂದರೆ ಓಪನ್ ಫೀಲ್ಡಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ, ಜನ ಬಂದು ನಿಂತ್ಕೊಂಡಿರ್ತಾರೆ. ಅವತ್ತೆಲ್ಲ ಸಿನಿಮಾ ಸಾಂಗ್ ಅಂತ ಏನಾದ್ರು ಮಾಡಿದ್ರೆ, ಏನಾದರೂ ಒಂದು ರಸ್ತೆಯಲ್ಲಿ ಮಾಡಿದ್ರೆ ಖಾಲಿ ಇರೋ ರಸ್ತೆಯಲ್ಲಿ ಮಾಡ್ತಾಯಿದ್ವಿ. ಅದು ಇವಾಗ ಏನಾಯಿತು, ಜನ ನೋಡಬೇಕು, ಜನಗಳ ಮಧ್ಯದಲ್ಲಿ ನೋಡಬೇಕು ಅಂತ ಹೇಳಿ ಸಿನಿಮಾ ಬಂದು ಪಬ್ಲಿಕ್ ಆಗಿಬಿಟ್ಟಿದೆ. ಜೊತೆಗೆ ಸಿನಿಮಾ ಅನ್ನೋದು ಸೆಲ್ಯುಲಾಯ್ಡಿಗೆ ಬಂದುಬಿಟ್ಟು ಇದು ಡಿಜಿಟಲ್ ಆಗಿಬಿಟ್ಟು ಅದು ಮನೆಗಳಿಗೆ ಬಂದುಬಿಟ್ಟಿದೆ. ಮನೆಯೇ ಕೂತು ಸಿನಿಮಾ ನೋಡೋವಂಥ ಬಂದಾಗ ಯಾವ ಪ್ರೇಕ್ಷಕ ಸಿನಿಮಾ ಥಿಯೇಟ್ರಿಗೆ ಬರ್ತಾನೆ? ಅವತ್ತು ಸಿನಿಮಾನ ನೋಡಬೇಕಾದ್ರೆ, ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾನ ನೋಡಬೇಕಾದ್ರೆ ಹಳ್ಳಿಯಿಂದ ಎತ್ತಿನ ಗಾಡಿ ಕಟ್ಕೊಂಬಂದು ಎಲ್ಲ ಸ್ಟೇಟ್ ಟಾಕೀಸ್ ಮುಂದೆ ದನಗಳೆಲ್ಲ ಕಟ್ಟಿರೋರು ನಾವು ನೋಡಿದ್ದೀವಿ, ಅದನ್ನು ಕಣ್ಣಾರೇ ನೋಡಿದ್ದೀವಿ ಬಂಗಾರದ ಮನುಷ್ಯ. ಆ ರೀತಿಯಾಗಿ
ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಬಂದು ಸಿನಿಮಾ ನೋಡುವ ಮಂದಿ ಇವತ್ತಿಲ್ಲ. ಇವತ್ತು ಎಲ್ಲವೂ ಬದಲಾದ ಪರಿಸ್ಥಿತಿನಲ್ಲಿ ಮಾಲ್ ಕಲ್ಚರ್ ಬಂದಿದೆ. ಆಮೇಲೆ ನಿಮಗೆಲ್ಲ ಆನ್ ಸ್ಕ್ರೀನಲ್ಲಿ ರೋಡಲ್ಲೇ ನಿಮಗೆಲ್ಲ ಸ್ಕ್ರೀನ್ಗಳು ಹಾಕ್ಬಿಡ್ತಾರೆ. ಸಿನಿಮಾದ ಅರ್ಧ ಸತ್ಯಗಳನ್ನ ಅಲ್ಲೇ ತೋರಿಸ್ಬಿಡ್ತಾರೆ. ಸಾಲಿದಕ್ಕೆ ನಿಮ್ಮ ಮೊಬೈಲ್ನಲ್ಲಿ ರೀಲ್ ಬರ್ತಾಯಿದೆ, ಚಿಕ್ಕದಾಗಿ ಎಂಟರ್ಟೈನ್ಮೆಂಟ್ ಬರ್ತಾಯಿದೆ, ಕಾಮಿಡಿ ಬರ್ತಾಯಿದೆ, ಜೋಕ್ಸ್ ಬರ್ತಾಯಿದೆ. ಬಟ್ ಇದೆಲ್ಲ ಪೂರಕವಾಗಿ ನಿಜವಾದ ಎಂಟರ್ಟೈನ್ಮೆಂಟ್ ನೋಡಬೇಕಾದ್ರೆ ಥಿಯೇಟ್ರಿಗೆ ಬಂದೇ ನೋಡಬೇಕು. ಅಂದರೆ ಆ 1.5 ಗಂಟೆ 1.25 ಗಂಟೆ ಏನು ನಿಮ್ಮನ್ನು ಆ ಕತ್ಲೆ ಕೋಣೆಯಲ್ಲಿ ನಿಮ್ಮನ್ನು ಕಟ್ಟಿ ಹಿಡಿದು ಕೂಡಿಸುತ್ತೆ. ಕಂಟೆಂಟ್ ಅಂದರೆ ಕಂಟೆಂಟ್ ಯಾವುದಿಲ್ಲ ಹೇಳಿ, ಎಲ್ಲವೂ ಕಂಟೆಂಟೇ. ಆದರೆ ಕಂಟೆಂಟ್ ಯಾವುದನ್ನು ಯಾರು ಕೊಡಬೇಕು ಅನ್ನೋದು ಕೊಡೋ ಅಷ್ಟೊತ್ತಿಗೆ ಮಾಯ ಆಗ್ತಾಯಿದೆ. ಕಾರಣ ಏನಪ್ಪ ಅಂದರೆ ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ಸಿನಿಮಾಗೆ ಬರೋ ಜನಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ನಮ್ಮ ಕಾಲದಲ್ಲಿ ಒಂದು ಸಿನಿಮಾ ಒಂದು ಥಿಯೇಟ್ರಲ್ಲಿ 2 ಥಿಯೇಟ್ರಲ್ಲಿ ಅಥವಾ ಊರುಗಳಲ್ಲಿ ಒಂದೊಂದು ಊರುಗಳಲ್ಲಿ 100 ದಿನ ಶತದಿನೋತ್ಸವವನ್ನು ಆಚರಿಸಿದೆ, ಸಿಲ್ವರ್ ಜೂಬ್ಲಿ ಆಚರಿಸಿದೆ, ಗೋಲ್ಡನ್ ಜೂಬ್ಲಿ ಆಚರಿಸಿದೆ. ಫಾರ್ ಎಕ್ಸಾಂಪಲ್ ನನ್ನದೇ ಆದಂಥ ಸಿನಿಮಾ ಚಂದ್ರ ಚಕೋರಿ ಬೆಳಗಾಮಲ್ಲಿ 500 ದಿವಸ ಓಡಿದೆ, 500 ಡೇಸ್ ಓಡಿದೆ. ಅದೇ ಬಂಗಾರದ ಮನುಷ್ಯ 2 ವರ್ಷ ಓಡಿದೆ, 750 ಡೇಸ್, 365 360 720 ಪ್ಲಸ್ ಒಂದು 20 750 ದಿವಸ ಓಡಿದೆ, ದಾಖಲೆ ಮುರಿದಿದೆ. ಅದೇ ರೀತಿ ಎಂತೆಂಥ ಅದು ನಾಗರಾವ್ ಆಗಿರ್ಬೋದು, ಭೂತೇನ ಮಗ ಅಯ್ಯೋ ಆಗಿರ್ಬೋದು. ಯಾಕೆ ನಮ್ಮ ಒಂದಾನೊಂದು ಕಾಲದಲ್ಲೇ 100 ಡೇಸ್ ಓಡಿದೆ. ಆಯಿತಾ? ಸಿನಿಮಾ ಓಡಬೇಕು. ಇವತ್ತೇನಾಗ್ತಿದೆ, ಓಡಿಸ್ತಾ ಇದ್ದಾರೆ. ಓಡೋದಕ್ಕೂ ಓಡಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಮ್ಮ ಸಿನಿಮಾಗಳು ಥಿಯೇಟ್ರ್ನಲ್ಲಿ ಬಂದಿದೆ ಅಂತ ಸುದ್ದಿ ಹೊರಡೋಕ್ಕೆ ಮುಂಚೆನೇ ತೆಗೆದುಬಿಡ್ತಿರ್ತಾರೆ. ಇವತ್ತು ಯಾರು ಪೇಪರ್ ನೋಡಿಕೊಂಡು ಈ ಪಿಕ್ಚರ್ ನಾನು ನೋಡಬೇಕು, ಈ ಪಿಕ್ಚರ್ ನೋಡಬೇಕು ಇದಕ್ಕೆ ಡೇಟ್ ಹಾಕೊಳ್ಳೋಂಗಿಲ್ಲ. ಯಾಕೆಂದರೆ ಒಂದು ವಾರಕ್ಕೆ 10ರಿಂದ 15 ಸಿನಿಮಾ ಬಂದರೆ ನಿಮಗೆ ಈ 3 ತಿಂಗಳಲ್ಲೇ ಒಂದು ಹೆಚ್ಚು ಕಡಿಮೆ 60-70 ಪಿಕ್ಚರ್ ಬಂದುಬಿಟ್ಟಿದೆ. ಇಮೇಜಿನ್ ಯಾರಾದರೂ ಒಬ್ಬ ಪ್ರೇಕ್ಷಕ, ನಮ್ಮಲ್ಲಿ ಜನಸಾಮಾನ್ಯ ಕಾಮನ್ ಮ್ಯಾನ್ ಅಂದರೆ ಅವನು ಬಸ್ ಡ್ರೈವರ್, ಆಟೋ ಡ್ರೈವರ್, ಹಣ್ಣು ತರಕಾರಿ ಮಾರೋರು, ರಸ್ತೆ ವ್ಯಾಪಾರಿಗಳು, ಮತ್ತು ಸಣ್ಣ ಪುಟ್ಟ ಟೀ ಶಾಪ್ ಇಟ್ಕೊಳೋರು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರು, ಮತ್ತೊಂದು ಕಡೆ ಹೋಟ್ಲು. ಬೇಸಿಕಲಿ ಹೋಟ್ಲಲ್ಲಿ ಸರ್ವ್ ಮಾಡ್ತಾರಲ್ಲ ಅವರೇ ಹೆಚ್ಚು ಸಿನಿಮಾವನ್ನು ಆರಾಧಿಸೋದು. ಯಾಕೆಂದರೆ ಕಡು ಬಡತನದಲ್ಲಿ ಬಂದು ಅಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಇವತ್ತಲ್ಲ ನಾಳೆನಾದರೂ ನಾನು ಏನಾದರೂ ಒಂದು ಒಳ್ಳೆ ಹುದ್ದೆ ಹುಡ್ಕೊಂಡು ಸಿನಿಮಾದಲ್ಲಿ ಕೆಲಸ ಸಿಗ್ಬೋದು, ನನ್ನ ಬದುಕು ಹಸನಾಗ್ಬೋದು ಅಂತ ಯೋಚನೆ ಮಾಡೋದಕ್ಕೂ ಚಾಯ್ಸೇ ಇಲ್ಲ. ಬದುಕು ತುಂಬ ಕಷ್ಟ ಆಗಿದೆ. ಇಂಥದ್ರಲ್ಲಿ ನೀವು 200 ರೂಪಾಯಿ ಟಿಕೆಟ್ ಇಡಿ ಅಂತ ನಾವು ಸರ್ಕಾರವನ್ನು ಕೇಳಿಕೊಂಡು ಅದಕ್ಕೆ ಮಾನ್ಯತೆ ಮಾಡಿದ್ದಾರೆ. ಆದರೆ ಅದಕ್ಕೂ ಕೋರ್ಟ್ ಹೊರಟೋಗ್ತಾರೆ. ಆದರೆ ತುಂಬ ಕಷ್ಟ ಇದೆ. ಆದರೆ ನಾನು ಹೇಳೋದು ಹೆಚ್ಚು ಬಂಡವಾಳ ಹಾಕಿ ಸಿನಿಮಾ ಮಾಡಬೇಡಿ ಅಂತಲ್ಲ. ಬರೋವಂಥ ಒಬ್ಬೊಬ್ಬ ನಿರ್ಮಾಪಕನು ಯೋಚನೆ ಮಾಡಿ, ನಾನು ಯಾರಿಗೋಸ್ಕರ ಸಿನಿಮಾ ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಯೋಚನೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವೇನೋ ಸಿನಿಮಾ ತೆಗೆದುಬಿಡೋದು, ಇಂಡಸ್ಟ್ರಿನ ಬೇಯೋದಿದೆಯಲ್ಲ, ಅದು ದೊಡ್ಡ ತಪ್ಪು. ನಾವು ಯಾರನ್ನೂ ಇಂಡಸ್ಟ್ರಿನ ಬೇಯಲ್ಲ. ನನ್ನ ಹಣೆ ಬರಹ ಚೆನ್ನಾಗಿರಬೇಕು, ನಾನು ನೇರವಾಗಿರಬೇಕು. ನಾನು ಸರಿಯಾಗಿದ್ದರೆ ಬದುಕು ಚೆನ್ನಾಗಿರುತ್ತೆ. ನಾನೇ ಸರಿಯಿಲ್ಲ ಅಂದರೆ ಸಮಾಜ ನನಗೆ ಬೈತಾ ಇರೋದಕ್ಕೆ ಹೆಂಗೆ ಸಾಧ್ಯ? ಹಾಗಾಗಿ ಚಿತ್ರರಂಗವನ್ನು ಯಾರೇ ಬೈದರೂ ಕೂಡ ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತಿಲ್ಲ. ನಿರ್ಮಾಪಕ ಆಗಲಿ, ನಿರ್ದೇಶಕ ಆಗಲಿ, ತಂತ್ರಜ್ಞ ಆಗಲಿ, ಥಿಯೇಟ್ರ್ ಓನರ್ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ, ದಯಮಾಡಿ ಒಂದು ಶಿಸ್ತನ್ನು ಪಾಲಿಸಿ ಅಂತ ಕೇಳ್ಕೊತೀನಿ. ಸರ್, ಎಲ್ಲ ಲೆಜೆಂಡ್ಗಳ ಜೊತೆ ಈ ಲೆಜೆಂಡು, ಆಲ್ಮೋಸ್ಟ್ ಎಲ್ಲ ಲೆಜೆಂಡ್ಗಳ ಜೊತೆ ಈ ಲೆಜೆಂಡ್ ಆ್ಯಕ್ಟ್ ಮಾಡಿದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಈಗ ನೀವು ರಜನಿಕಾಂತ್ ಸರ್ ಅಂತ ಹೇಳಿದ್ರೆ ಅವ್ರ ಜೊತೆ ಕೂಡ ನಿಮ್ಗೊಂದು ಒಳ್ಳೆ ಒಡನಾಟ ಇದೆ ನಿಮ್ಮ ಫ್ಯಾಮಿಲಿಗೆ. ಸೊ ಏನು ಸರ್ ಈ ಲೆಜೆಂಡ್ಗಳಂತ ಬಂದಾಗ ಮೈಂಡಲ್ಲಿ ಉಳಿಯುವಂಥ ಲೆಜೆಂಡ್ಗಳು ಯಾರು ನಿಮಗೆ ಅಂತ? ನೀವು ಲೆಜೆಂಡು, ಇನ್ನು ನೀವು ಕೆಲಸ ಮಾಡಿರುವಂಥ ನನಗೆ ನೆನಪಿದೆಯಲ್ಲ, ನೆನಪನ್ನು ನೀವು ಅಡಮಾನ ಇಡಬಾರ್ದು. ಯು ಶುಡ್ ನೆವರ್ ನಿಮ್ಮ ನೆನಪನ್ನು ಅಂದರೆ ರಿಮೆಂಬ್ರೆನ್ಸ್ನ ನೀವು ಅಂತ ಹೇಳಬಾರ್ದು. ಅದು ಸುಳ್ಳುತನ ಅಂತ ಗೊತ್ತಾಗ್ಬಿಡುತ್ತೆ. ನನಗೆ ರಜನಿಕಾಂತ್ ಎಷ್ಟು ಯಾವ ಮಟ್ಟದಲ್ಲಿ ಆ ವ್ಯಕ್ತಿ ಬೆಳೆದಿದ್ದಾನೆ. ಕೇವಲ ಕನ್ನಡದಲ್ಲಿ ಒಬ್ಬ ವಿಲ್ಲನ್ಗೋಸ್ಕರ ಬಂದಂಥ ಒಬ್ಬ ನಟ, ಒಬ್ಬ ಬಸ್ ಕಂಡಕ್ಟರ್ ಅಂತ ಹೇಳ್ತೀವಿ. ಬಟ್ ಬಸ್ ಕಂಡಕ್ಟರ್ಗೆ ಹಕ್ಕಿಲ್ವಾ ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೀರೋ ಆಗೋಕ್ಕೆ? ಯಾಕೆ ಅಲ್ವಾ? ಹಾಗಾಗಿ ಅವರು
ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಸೇರ್ತಾರೆ. ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಅವರು ಸೇರಿಕೊಂಡು 74-75 ಅದರಿಂದ ಪದವೀಧರರಾಗಿ ಆಚೆ ಬಂದು ತಮಿಳ್ ಪಿಕ್ಚರಲ್ಲಿ ಕೆಲಸ ಮಾಡಿಕೊಂಡು ಕನ್ನಡ ಪಿಕ್ಚರ್ದಲ್ಲಿ ಮಾಡಿದ್ದಾರೆ. ಪುಟ್ಟಣ್ಣನ ಕಣ್ಗಲ್ ಪಿಕ್ಚರ್ ಮಾಡಿದ್ದಾರೆ, ಆಮೇಲೆ ಜೋಸೆಮನ್ ಪಿಕ್ಚರ್ ಮಾಡಿದ್ದಾರೆ, ಆಮೇಲೆ ಬಾಲಚಂದ್ರ ತಪ್ಪಿದ ತಾಳ ಮಾಡಿದ್ದಾರೆ. ಅವರ ಅದೃಷ್ಟ ಚೆನ್ನಾಗಿತ್ತು, ತಮಿಳಲ್ಲಿ ದೊಡ್ಡ ಸ್ಥಾನಕ್ಕೆ ಹೋದರು. ಈಗ ಜೈಲರ್ 2ನಲ್ಲಿ ಮಾಡ್ತಾ ಇರಬೇಕಾದ್ರೆ ಮೊನ್ನೆ ನಾನು ನನ್ನ ಮಗಳಿಗೊಂದು ತುಂಬ ಆಸೆ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಆ ಒಂದು ಆಸೆನೂ ಈಡೇರಿತು. ಒಂದು ಸಲ ಅವರು ಕೇಳಿದಂತೆ ಸಿನಿಮಾಗೆ, ಅವ್ರಿಗೆ ಗೊತ್ತಾಯಿತು ಪ್ರಮೀಳಾ ಜೋಶಿ ಸುಂದರ್ರಾಜ್ ಮಗಳು ಅಂತ. ಯಾಕೆ ಅಪ್ಪ ಅಮ್ಮ ಬಂದಿಲ್ವ ಅಂತ ಕೇಳಿದ್ರಂತೆ. ಅಮ್ಮ ಹೇಗಿದ್ದಾರೆ, ಸುಂದರ್ರಾಜ್ ಅಲ್ಲ ಅಂತ ಕೇಳಿದೆ. ಹೇಗಿದ್ದಾರೆ, ಕರ್ಕೊಂಬನ್ನಿ ಅಂತ ಹೇಳಿದಾಗ ನಾವು ಇಡೀ ಫ್ಯಾಮಿಲಿ ಹೋಗಿದ್ವಿ. ನಿಜ ಹೇಳ್ತೀನಿ, ಅವರು ವಿತ್ ಮೇಕಪ್ ಅವರು ಫೋಟೋ ಕೊಡೋಲ್ಲ. ಯಾಕೆಂದರೆ ಸಿನಿಮಾದ ಗೆಟಪ್ಪಲ್ಲಿ ಇರ್ತಾರೆ ಅವರು. ಒಂದ್ಸಲಿ ಮೇಕಪ್ಪೆಲ್ಲ ತೆಗೆದ ಮೇಲೆ ಮತ್ತು ಅವರು ನಾರ್ಮಲ್ ರಜನಿಕಾಂತ್ ಆದಮೇಲೆ ಫೋಟೋ ಸೆಷನ್ ಎಲ್ಲ ಕೊಡ್ತಾರೆ. ನಾನು ಬೆಳಗ್ಗೆನೇ ಹೋಗಿದ್ದೆ. ಆವಾಗ ಅಲ್ಲಿರೋರು ಸುತ್ತಮುತ್ತ ಇರೋರು, ಇಲ್ಲ ಸಾರು ಬ್ಯುಸಿ ಇದ್ದಾರೆ, ಆಮೇಲೆ ನಾನು ಅಂದ್ಕೊಂಡೆ ಇಲ್ಲಿ ಚಾನ್ಸ್ ಇಲ್ಲ, ಇವತ್ತು ನೋಡೋಕ್ಕಾಗಲ್ಲ. ಒಂದೇ ಜಾಗದಲ್ಲಿ ಇದ್ದೀವಿ, ಅವರೊಂದು ಕೆರವನಲ್ಲಿದ್ದಾರೆ, ನಾವೊಂದು ಕೆರವನಲ್ಲಿದ್ದೀವಿ. ಬಟ್ ಆಚೆ ಬಂದರೆ ತಾನೇ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ ಹೋಗಿ. ಯಾಕೆಂದ್ರೆ ನನಗೂ ಒಂದು ರೀತಿ ಗೌರವನ ಕಾಪಾಡ್ಕೋಬೇಕು, ಅವ್ರ ಗೌರವನ ಕಾಪಾಡಬೇಕು, ನಮ್ಮದು ಗೌರವನ ಕಾಪಾಡ್ಕೋಬೇಕು ಅಂತ ನನ್ನ ಮಗಳು ಹೇಳಿ ನಾನು ಹೇಳ್ತೀನಪ್ಪ ಅಂತ ಹೇಳಿದ್ರು. ಆಮೇಲೆ ಸಾಯಂಕಾಲ ಬನ್ನಿ ನೋಡೋಣ ಅಂತ ಹೇಳಿದಾಗ ಕರೆದ್ರು. ಹೋದ ತಕ್ಷಣ ಸುಂದರ್ ಅಂತ ತಬ್ಕೊಂಡ್ರು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಆನಂದ ಬಾಷ್ಪ ಆಗೋಯ್ತು. ಯಾಕೆಂದರೆ ನಾವು ಸರಿಸುಮಾರು 50 ವರ್ಷ ಆದಮೇಲೆ ಮೀಟ್ ಮಾಡ್ತಾಯಿದ್ವಿ. 50 ವರ್ಷಗಳ ನಂತರ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ಕಾಳಿ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ದೆ, ಅದನ್ನು ನಾನು ವಿಲನ್ನು, ಅವರು ಹೀರೋ. IV ಶಶಿ ಅಂತ ಡೈರೆಕ್ಟ್ರು, ಸೀಮಾ ಅಂತ ಹೀರೋಯಿನ್ನು, ಆಮೇಲೆ ನಮ್ಮ ಚಿರಂಜೀವಿ ಅದರಲ್ಲಿ ಇನ್ನೊಂದು ಡಬಲ್ ಹೀರೋಸ್. ಅದು ನಾನು ವಿಲನ್ನು, ಸತ್ಯನಾರಾಯಣ್ ನಮ್ಮ ತಂದೆ, ಅಂದರೆ ತೆಲುಗು ಸತ್ಯನಾರಾಯಣ್ ಫೇಮಸ್ಸು. ನಮ್ಮಿಬ್ಬರದ್ದು ಒಂದು ಸೀನ್ ಇದೆ, ಯಾರ್ದೋ ನಂದು ರಜನಿಕಾಂತ್ ಫೈಟು. ಅದರಲ್ಲಿ ಕೊನೆಯಲ್ಲಿ ಏನು ಮಾಡ್ತಾರೆ, ನನ್ನ ಬೆನ್ನ ಮೇಲೆ ಗ್ಲಾಸ್ ಹೊಡೆದೋಗಿರುತ್ತೆ. ಆ ಗ್ಲಾಸ್ ಪೀಸ್ ತೊಗೊಂಡು ನನ್ನ ಬೆನ್ನ ಮೇಲೆ ಕಾಳಿ ಅಂತ ತಮಿಳಲ್ಲಿ ಬರ್ತಾರೆ. ಝೂಮ್ ಇನ್ ಆಗುತ್ತೆ ಇಂಟರ್ವಲ್. ಆ ಸೀನ್ ತೆಗಿಬೇಕಾದ್ರೆ ರಾತ್ರಿ ದೊಡ್ಡ ಫೈಟ್ ಅದು, ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಕಾಳಿನಲ್ಲಿ. ನಾನೇನು ಮಾಡಿದೆ, ಅವ್ರಿಗೊಂದು ರೂಮ್ ಕೊಟ್ಟಿದ್ದರು. ನನಗೆ ಸ್ವಲ್ಪ ಒಂದು ಹಾಲ್ ಇತ್ತು, ಅಲ್ಲೇ ಕೂತಿದ್ದೆ. ನನಗೆ ನಿದ್ದೆ ಬರುತ್ತೆ, ಒಂಥರ ನಿದ್ದೆ ಬರುತ್ತಲ್ಲ, ಅದಕ್ಕೆ ನಾನೇನು ಮಾಡಿಬಿಟ್ಟೆ, ಒಂದು ನ್ಯೂಸ್ ಪೇಪರ್ ತೊಗೊಂಡು ಆ ಬಾನೆಟ್ ಇರುತ್ತಲ್ಲ, ಕಾರ್ ಬಾನೆಟ್, ಅಲ್ಲೋಗಿ ತಲೆ ಇಟ್ಕೊಂಡು ಮಲ್ಕೊಂಡು ಕೆಳಗಡೆ ಚೇರ್ ಮೇಲೆ ಕಾಲಿಟ್ಕೊಂಡಿದ್ದೆ. ನೋಡ್ತೀನಿ ಪಕ್ಕದಲ್ಲಿ ಬಂದು, ನಿಮಗೆ ಹಿಂಗೆಲ್ಲ ಮಾಡ್ಕೊಂಡ್ರೆ ನಿದ್ದೆ ಬರುತ್ತಾ ಅಂದರು. ಬರುತ್ತೆ, ಗೊತ್ತಿಲ್ಲ ಸರ್ ಬರುತ್ತೆ. ಅವರು ಒಂದು ಚೇರ್ ಹಾಕೊಂಡ್ಬಂದು ಅಲ್ಲೇ ಕೂತ್ಕೊಂಡ್ರು. ಅಷ್ಟೊತ್ತು ಪ್ರೊಡ್ಯೂಸರ್ ಬಂದರು, ಸರ್ ಪರವಾಗಿಲ್ಲ ರೂಮೆಲ್ಲ ಬಿಡಿ, ಇವರು ಇಲ್ಲಿ ಮಲಗಿದ್ದಾನೆ. ಆಮೇಲೆ ಆ ಪ್ರೊಡ್ಯೂಸರ್ ಸರ್ ನೀವು ಯಾಕೆ ಸರ್ ಅಲ್ಲೋಗಿ ಮಲಗಿದ್ರಿ, ನೀವು ರೂಮ್ಗೆ ಬರ್ಬೋದಾಗಿತ್ತಲ್ಲ ಅಂತಂದರು. ಅಂದರೆ ಒಬ್ಬ ನಾಯಕ ನಟ ಅನ್ನೋದು ಮರೆತು ಒಬ್ಬ ಕೋ-ಸ್ಟಾರ್ ಜೊತೆ ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ನಡ್ಕೊಂಡ್ರಲ್ಲ, ಅದಕ್ಕೆ ರಜನಿಕಾಂತ್ ಅಂತ ಹೇಳೋದು, ಅದಕ್ಕೆ ರಾಜ್ಕುಮಾರ್ ಅಂತ ಹೇಳೋದು. ನಾವು ಎಷ್ಟು ಸರಳತೆಯಿಂದ ಇರ್ತೀವಿ. ನೀವು ಕೇಳಿದ್ರಿ ಒಂದು ಮಾತು, ಒಂದು ಅಹಂ ಇಲ್ಲದೆ ನಾವು ಮತ್ತೆ, ಅದಕ್ಕೆ ಇವತ್ತು ಆ ಮಟ್ಟದಲ್ಲಿದ್ದಾರೆ ಅವರು. ಇವತ್ತು ಅವರು ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಆಗ್ಬೋದಾಗಿತ್ತು, ಆಗಲಿಲ್ಲ, ಬೇಕಿರಲಿಲ್ಲ ಅವ್ರಿಗೆ. ಅವರ ಗುರಿ ಇಲ್ಲ ಇರೋದು ಚಿತ್ರರಂಗದಲ್ಲಿ ಸಣ್ಣ ಪಾತ್ರಕ್ಕೆ ಅವಕಾಶ ಇಲ್ಲದಾಗ ಇವತ್ತು ಸೂಪರ್ ಸ್ಟಾರ್. ನಾಟ್ ಓನ್ಲಿ ಇನ್ ಇಂಡಿಯಾ, ಜಪಾನ್, ಮಲೇಷಿಯಾ, ಚೈನಾ, ಅಮೇರಿಕಾ, ಯುರೋಪ್, ಆಸ್ಟ್ರೇಲಿಯಾ ಎಲ್ಲ ಕಡೆನೂ ಇದ್ದಾರೆ. ದಟ್ ಈಸ್ ರಜನಿಕಾಂತ್.